ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಈಗ ನಾವೊಂದು ಕ್ವಿಕ್ ಸೆಲ್ಫ್ ಚೆಕ್ ನ ಮಾಡೋಣ. ನಿದ್ರೆಯಿಂದ ಎದ್ಮೇಲೂ ಕೂಡ ನಿಮ್ಗೆ ಸುಸ್ತಾಗೋದು ಅಥವಾ ಒಂದು ರೀತಿಯಾದಂತಹ ಆಲಸಿತನ ಅನುಭವಿಸೋದು, ಮತ್ತೆ ನಿಮ್ಮ ಮೈಂಡ್ ಯಾವಾಗ್ಲೂ ಆಕ್ಯುಪೈಡ್ ಆಗಿರೋದು, ಯೋಚನೆಗಳಲ್ಲೇ ಮುಳುಗಿರುವಂತದ್ದು, ಈ ಡಿಸ್ಟ್ರಾಕ್ಷನ್ ನ ತಪ್ಸೋಕೆ ಅಥವಾ ಆಕ್ಟಿವ್ ಆಗಿರೋದಕ್ಕೆ ಪ್ರತಿ ಬಾರಿ ನೀವು ಕಾಫಿ ಅಥವಾ ಟೀ ಮೇಲೆ ಡಿಪೆಂಡ್ ಆಗಿರುವಂತದ್ದು, ಮತ್ತೆ ವಿನಾಕಾರಣ ಸ್ಟ್ರೆಸ್, ಇರಿಟೇಷನ್ ಇದೆಲ್ಲವನ್ನ ನೀವು ಫೀಲ್ ಮಾಡ್ತಾ ಇದ್ರೆ ಇದು ಹೆಲ್ದಿ ಲೈಫ್ ಸ್ಟೈಲ್ ಅಂತೂ ಖಂಡಿತ ಅಲ್ವೇ ಅಲ್ಲ. ನಿಮ್ಮ ಬಾಡಿಯಲ್ಲಿ ಸ್ಲೋ ಆಗಿ ಒಂದು ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗ್ತಾ ಇರುವಂತಹ ಲಕ್ಷಣ ಆಗಿರುತ್ತೆ. ಹಾಗಾದ್ರೆ ಈ ಪುವರ್ ಸ್ಲೀಪ್ ಅಥವಾ ಇರಿಟೇಷನ್, ಆಂಗ್ಸೈಟಿ, ಸ್ಟ್ರೆಸ್ ಇದೆಲ್ಲದಕ್ಕೂ ಕಾರಣ ಏನು, ಮತ್ತೆ ಆಯುರ್ವೇದ ಈ ಒಂದು ಸಮಸ್ಯೆಗೆ ಪರಿಹಾರವನ್ನ ಹೇಗೆ ತಂದ್ಕೊಡುತ್ತೆ, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಎಕ್ಸ್ಪರ್ಟ್ ಡಾಕ್ಟರ್ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ವರ್ಷ ಅವರೇ, ಈಗ ನಾವು ನೋಡ್ತಾ ಇದ್ವಿ ಒಂದು ಯಂಗ್ಸ್ಟರ್ಸ್ ನಲ್ಲಿ ಎಸ್ಪೆಷಲಿ, ಅಥವಾ ಯಾವುದೇ ವಯೋಮಾನದವರು ಇರ್ಬೋದು, ಈ ಒಂದು ಸ್ಟ್ರೆಸ್ ಆಗಿರಬಹುದು, ನಿದ್ರಾಹೀನತೆ ಸಮಸ್ಯೆ, ಆಂಗ್ಸೈಟಿ ಇದೆಲ್ಲ ತುಂಬಾ ಕಾಮನ್ ಆಗಿ ಫೇಸ್ ಮಾಡ್ತಾ ಇರುವಂತಹ ಇಶ್ಯೂ. ಇದರ ಕಾರಣ ಏನು? ಇದ್ರ ಕಾರಣ ಸ್ಟ್ರೆಸ್ ಇಂದಾನೆ. ಆಕ್ಚುಲಿ ಒತ್ತಡ ಅಂತ ಹೇಳ್ತೀವಲ್ಲ, ಅದ್ರಿಂದಾನೆ 99% ಪ್ರಾಬ್ಲಮ್ಸ್ ಎಲ್ಲ ಒತ್ತಡದಿಂದಾನೇ ಆಗುತ್ತೆ. ಆಮೇಲೆ ಏನಾಗುತ್ತೆ ಅಂದ್ರೆ ನಮ್ಗೆ ಕೆಲವುದು ವಿಷಯ ಮೇಲೆ ಜಾಸ್ತಿ ಸ್ಟ್ರೆಸ್ ತಗೊಳೋದು ಅವಶ್ಯಕತೆ ಇಲ್ಲ, ಆದ್ರೂ ನಾವು ಸ್ಟ್ರೆಸ್ ತಗೋತೀವಿ ಓವರ್ ಥಿಂಕಿಂಗ್ ಇಂದ. ಲೈಕ್ ನಾಳೆ ಏನಾಗುತ್ತೆ, ಅಯ್ಯೋ ನನ್ ಜೊತೆ ಇದಾಗ್ಬಿಡ್ತು, ಮುಂದೆ ಏನ್ ಮಾಡ್ಬೇಕು, ಇದೆಲ್ಲಾನೇ ಲೈಕ್ ಆನ್ಸೈಟಿ ಕಾಸ್ ಮಾಡ್ಕಂತದ್ದು. ಆಮೇಲೆ ಪಾಸ್ಟ್ ಡ್ವೆಲ್ಲಿಂಗ್ ಅಂತ ಹೇಳ್ತೀವಿ, ಪಾಸ್ಟ್ ವಿಚಾರ ಮಾಡ್ಕೊಂಡಿರೋದು. ನಾನು ಅವತ್ತಿದ್ ಹೇಳ್ಬಿಟ್ಟೆ, ನಾನು ಹಿಂಗ್ ಹೇಳ್ಬೋದಿತ್ತಲ್ಲ. ಕೆಲವ್ದು ಏನಾಗುತ್ತೆ ಅಂದ್ರೆ ಜಗಳ ಮಾಡಿರ್ತೀವಿ, ಅವಾಗ ನಾವು ಮನೆಗ್ ಬಂದ್ಬಿಟ್ಟು ಯೋಚನೆ ಮಾಡ್ತೀವಿ, ಅಯ್ಯೋ ನಾನು ಅವತ್ತು ಇದ್ ಹೇಳ್ಬೋದಿತ್ತಲ್ಲ ಅವನ್ಗೆ ರೆಸ್ಪಾನ್ಸ್ ಅಲ್ಲಿ, ಆದ್ರೆ ಅದ್ ಹೇಳಲಿಲ್ಲ. ಸೊ ಇದು ಎಲ್ಲ ಅದಕ್ಕೂ ಕಾರಣ ಸ್ಟ್ರೆಸ್ ಅಂತಾನೆ ಹೇಳ್ಬೋದು. ಎಲ್ಲ ಕಾರಣ ಒತ್ತಡನೇ. ನನ್ ಜೊತೆ ಏನಾಗುತ್ತೆ ಪಾಸ್ಟ್ ಡ್ವೆಲ್ಲಿಂಗ್ ಇಂದಾನು, ಓಕೆ ನನ್ಗೆ ಲಾಸ್ಟ್ ಟೈಮ್ ಈ ತರ ರಿಸಲ್ಟ್ ಬಂತು, ಮುಂದೆ ಹೇಗ್ ಬರುತ್ತೆ ನಂಗೆ ಗೊತ್ತಿಲ್ಲ ಅಲ್ಲಪ್ಪ ಅಂತ. ಆಮೇಲೆ ಡೂಮ್ ಸ್ಕ್ರೋಲಿಂಗ್ ಇಂದ, ಹಂಗಂದ್ರೆ ಸ್ಕ್ರೋಲ್ ಮಾಡ್ತಾ ಇರೋದು. ಸೊ ಅದು ಮಿನಿಮಮ್ ಲೈಕ್ ಡೋಪಮೈನ್ ಹಿಟ್ ಅಂತ ಕೊಡುತ್ತೆ ಸ್ಕ್ರೋಲಿಂಗ್ ಮಾಡ್ತಾ ಇರುವಾಗ. ಸೊ ಇನ್ಸ್ಟಾಗ್ರಾಮ್ ಯೂಸೇಜ್ ಇರ್ಬೋದು ತುಂಬ ಜಾಸ್ತಿ. ಆಮೇಲೆ ಮಲ್ಕೊಂತಿಲ್ಲ, ನಿಮ್ಮ ಟೈಮಿಂಗ್ 10 PM ಮಲ್ಕೊಳೋದು, ಆದರೆ ಮಲ್ಕೊತಾ ಇರೋದು 1 ಗಂಟೆಗೆ, ಎದೋಳ್ತಿರೋದು 10:00 ಇಲ್ಲಾಂದ್ರೆ 11 ಗಂಟೆಗೆ. ಸೊ ಇದೆಯಲ್ಲ, ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಸರ್ಕ್ಯಾಡಿಯಂ ರಿದಮ್ ಅಂತ ಹೇಳ್ತೀವಿ, ಈ ಸರ್ಕ್ಯಾಡಿಯಂ ರಿದಮ್ ಫಾಲೋ ಆಗೋದಿಲ್ಲ. ಸೊ ಇದನ್ನ ನಮ್ಮ ಆಯುರ್ವೇದದಲ್ಲಿ ವಾತ ಪಿತ್ತ ಕಫದು ಚಕ್ರವನ್ನು ಬ್ಯಾಲೆನ್ಸ್ ಆಗೋದಿಲ್ಲ. ಹಂಗಂದ್ರೆ ಬೆಳಿಗ್ಗೆ ವಾತ ಜಾಸ್ತಿ ಡಾಮಿನೆಂಟ್ ಇರುತ್ತೆ, ಪಿತ್ತ ಮಧ್ಯಾಹ್ನ, ರಾತ್ರಿ ಕಫ. ಸೊ ಆ ಸೈಕಲ್ನ ಡಿಸ್ಟರ್ಬ್ ಮಾಡ್ತಿದೆ. ಇದನ್ನ ನಾವು ಲೋಕ ಪುರುಷ ಸಿದ್ಧಾಂತ ಅಂತ ನಮ್ಮ ಆಯುರ್ವೇದದಲ್ಲಿ ಮೆನ್ಷನ್ ಇದೆ. ಹಂಗಂದ್ರೆ ಲೋಕದಲ್ಲಿ ಏನಿದೆ ಅದು ನಮ್ಮ ಬಾಡಿಯಲ್ಲೂ ಸೇಮ್ ಇದೆ. ಸೊ ಅದು ಬ್ಯಾಲೆನ್ಸ್ ಆಗ್ತಿದೆ. ಸೊ ಯಾವಾಗ ಆ ಸೈಕಲ್ ಡಿಸ್ಟರ್ಬ್ ಆಗುತ್ತೆ ಆವಾಗ ಈ ಥರ ಪ್ರಾಬ್ಲಮ್ಸ್ ಕಾಣಿಸ್ಕೊಳುತ್ತೆ. ಆಮೇಲೆ ನಾವು ಫ್ಯಾಟಿಗ್ ಅಂತ ಹೇಳ್ಬೋದು, ತುಂಬ ಟಯರ್ಡ್ ಆಗೋದು, ತುಂಬ ಜಾಸ್ತಿ ಕೆಲಸ ಮಾಡಿದಾಗ ಟಯರ್ಡ್ ಆಗುತ್ತೆ. ಆಮೇಲೆ ನಮ್ಮ ಫ್ಯಾಮ್ಲಿಗೆ ಟೈಮ್ ಕೊಡಲ್ಲ, ಕೆಲಸನೇ ಎಲ್ಲ ಅಂತ ಅನ್ಕೊಂತೀವಿ, ಅದು ತುಂಬ ತಪ್ಪು. ನಾವೆಲ್ಲರೂ ಮನುಷ್ಯಗಳು, ವಿ ಆರ್ ಅ ಸೋಷಿಯಲ್ ಬೀಯಿಂಗ್ ಅಂತ ಹೇಳ್ತೀವಿ. ಹಂಗಂದ್ರೆ ವಿ ನೀಡ್ ಪೀಪಲ್ ಅರೌಂಡ್ ಅಸ್, ನಾವು ಒಂಟಿ ಇರೋಕ್ಕಾಗೋದಿಲ್ಲ. ಇದೆಲ್ಲ ಕಮ್ಯುನಿಕೇಶನ್ ಇಲ್ಲ ಅಂದರೆ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ. ಅಂದ್ರೆ ಮೇನ್ಲಿ ಒಂದು ಆ ಸರ್ಕೇಡಿಯನ್ ಕ್ಲಾಕ್ ಅಥವಾ ಸೈಕಲ್ ಡಿಸ್ಟರ್ಬ್ ಆದಾಗ ಈ ರೀತಿ ಪ್ರಾಬ್ಲಮ್ಸ್ಗಳು ಶುರು ಆಗತ್ತೆ. ಓಕೆ, ಆಯುರ್ವೇದದಲ್ಲಿ ಸ್ಟ್ರೆಸ್ ಅಂತ ಬಂದ ತಕ್ಷಣ ಮೇನ್ಲಿ ನಾವು ಕೇಳ್ಪಟ್ಟಿರ್ತೀವಿ ಅಶ್ವಗಂಧ ತುಂಬಾನೇ ಯೂಸ್ಫುಲ್ ಆಗತ್ತೆ ಅನ್ನೋದು. ಇದರ ಮಹತ್ವ ಏನು? ಅಶ್ವಗಂಧ ಆಚಾರ್ಯ ಚರಕ ಹೇಳಿದ್ದಾರೆ, ಅದು ಬಲ್ಯ ಮತ್ತು ಬ್ರಹ್ಮಣ ನಾಮ್ ಅಂತ. ಬಲ್ಯ ಅಂದರೆ ಸ್ಟ್ರೆಂಥನ್ ಮಾಡೋದು, ಆಮೇಲೆ ಬ್ರಹ್ಮಣ ನಾಮ್ ಅಂದರೆ ನರಿಷ್ಮೆಂಟ್ ಕೊಡೋಂಥದ್ದು. ಸೊ ಬಲ್ಯ ಅಂದರೆ ಬರೀ ಶಾರೀರಿಕ ಬಲ್ಯ ಅಂತ ತೊಗೊಳೋಕ್ಕಿಂತ ಮನ ಮತ್ತು ಶರೀರದ ಬಲ್ಯ ಅಂತ ತೊಗೊಬೋದು. ಮನಸ್ಸು ಮತ್ತು ನಮ್ಮ ದೈಹಿಕ ಶರೀರವನ್ನು ಅದು ಬಲ ಕೊಡ್ತದೆ ಅಂತ ಹೇಳ್ಬೋದು. ಯಾಕಂದರೆ ಆಯುರ್ವೇದ ಪ್ರಕಾರ ಬರೀ ಶಾರೀರಿಕವಾಗಿ ನಿಮಗೆ ವ್ಯಾಧಿ ಇಲ್ಲಾಂದರೆ ಡಿಸೀಸ್ ಬರೋದಿಲ್ಲ, ಅದಕ್ಕೂ ಕಾರಣ ನಿಮ್ಮ ಮನಸ್ಸು ಇರ್ತದೆ, ಅವಾಗೆ ನಮ್ಮ ಆಚಾರ್ಯ ಹೇಳಿದ್ದಾರೆ. ಸೊ ಬರೀ ವ್ಯಾಧಿ ಶರೀರ ಮತ್ತು ಮನದು ಕಾಂಬಿನೇಷನಿಂದ ಬರೋದು ಅಂತ ಹೇಳಿದ್ದಾರೆ. ಸೊ ಇದು ಅಶ್ವಗಂಧ ಅದರಲ್ಲಿ ಹೆಲ್ಪ್ ಮಾಡುತ್ತೆ ನಿಮ್ಮ ಮಾನಸಿಕ ಮತ್ತು ಶಾರೀರಿಕ ವ್ಯಾಧಿನ ಕಮ್ಮಿ ಮಾಡೋಕ್ಕೆ. ಅಶ್ವಗಂಧ ಇದನ್ನ ರಸಾಯನ ಅಂತ ಹೇಳಿದ್ದಾರೆ. ರಸಾಯನ ಅಂದ್ರೆ ಬಾಡಿನ ರೆಜುಮಿನೇಟ್ ಮಾಡೋದು, ಆ ಎಫೆಕ್ಟು ಈ ಅಶ್ವಗಂಧದಲ್ಲಿ ಇದೆ. ಯಾವುದೇ ಔಷಧಿ ಇರಲಿ ಅದು ನಮ್ಮ ಅಗ್ನಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಂಗಂದ್ರೆ ನಿಮ್ಮ ಜೀರ್ಣ ಕೆಪಾಸಿಟಿ
ಅಷ್ಟು ಜರಣ ಶಕ್ತಿ ಅಷ್ಟಿರಬೇಕು ಅದನ್ನ ಡೈಜೆಸ್ಟ್ ಮಾಡ್ಕೊಳಂಗೆ. ಅಶ್ವಗಂಧ ತುಂಬ ಗುರು ಇದೆ, ಹಂಗಂದ್ರೆ ಹೆವಿ ಫಾರ್ ಡೈಜೆಷನ್ ಇದೆ. ಸೊ ನಿಮ್ಮ ಅಗ್ನಿವನ್ನು ಕರೆಕ್ಟ್ ಮಾಡ್ಕೊಬೇಕು, ಅವಾಗೆ ಅಶ್ವಗಂಧ ಯೂಸೇಜ್ ಮಾಡ್ಬೋದು. ಆಮೇಲೆ ಇನ್ನೊಂದು ಹೇಳ್ತಾರೆ ಏನಂದರೆ, ಪಂಚಕರ್ಮ ಮಾಡಿಕೊಂಡು ನೀವು ಅಶ್ವಗಂಧ ಇಲ್ಲಾಂದರೆ ಬೇರೆ ಮೆಡಿಸಿನ್ನ ಬೆಳೆಸಿದ್ರೆ ಅದರದ್ದು ಜಾಸ್ತಿ ಎಫೆಕ್ಟ್ ಇರುತ್ತೆ. ಯಾಕಂದರೆ ಬಾಡಿಯಿಂದ ತುಂಬ ದೋಷಗಳು ಯಾವ್ದು ನಮ್ಗೆ ಬೇಕಾಗಿಲ್ಲ ಅದು ಆಚೆ ಹೋಗಿರುತ್ತೆ. ಸೊ ನಮ್ಮ ಮೆಡಿಸಿನ್ ಬೆಟರ್ ಆ್ಯಕ್ಟ್ ಆಗುತ್ತೆ. ಸೊ ಇದು ನೋಟಿಸ್ ಮಾಡಿದಂಥದ್ದು. ಓಕೆ, ಈಗ ಪಿತ್ತ ದೋಷ ಇರೋರಲ್ಲಿ ಅಗ್ನಿ ತತ್ವ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ, ಅವ್ರಿಗೂ ಇದು ರೆಕಮೆಂಡ್ ಮಾಡ್ಬೋದಾ? ಅದು ನೋಡಿ, ಇದು ಪಿತ್ತ ದೋಷದಲ್ಲಿ ಅಗ್ನಿ ತತ್ವ ಪ್ರಾಕೃತವಾಗೇ ಇರುತ್ತೆ, ಆದರೆ ಅದು ಕಂಪ್ಲೀಟ್ ನಾಲೆಜ್ ಅಲ್ಲ, ಅದು ಮಿಸ್ ಇಂಟರ್ಪ್ರಿಟೇಷನ್ ಆರ್ ವಿ ಕ್ಯಾನ್ ಸೇ ಮಿಸ್ ನಾಲೆಜ್ ಆರ್ ಇಟ್ ಇಸ್ ನಾಟ್ ಅ ಥಿಂಗ್ ಅಂತ. ಸೊ ಹೌದು, ಪಿತ್ತ ದೋಷದಲ್ಲಿ ತೀಕ್ಷ್ಣ ಅಗ್ನಿ ಅಂತ ಹೇಳ್ತಾರೆ, ಅವರು ಇದು ತಗೊಂಬೋದು, ಆದ್ರೆ ಅವರು ಜರಣ ಶಕ್ತಿನೂ ಕರೆಕ್ಟ್ ಇರಬೇಕು. ಇವಾಗ ಕೆಲವು ಪಿತ್ತ ದೋಷದವ್ರು ಇರ್ತಾರೆ, ಆದ್ರೆ ಅವರು ಮಲಿನ ಆಹಾರ ಇಲ್ಲಾಂದ್ರೆ ಜಂಕ್ ಫುಡ್ ಕನ್ಸ್ಯೂಮ್ ಮಾಡ್ಕೊಂಡು ಅವ್ರದ್ದು ಅಗ್ನಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಅವ್ರಿಗೆ ಅಗ್ನಿ ಮಾಂದ್ಯ ಇಲ್ಲಾಂದ್ರೆ ಇಂಡೈಜೆಷನ್ ಆಗಿರುತ್ತೆ, ಅವರು ಅಶ್ವಗಂಧ ತಗೊಂಬಾರ್ದು. ಅಂದ್ರೆ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ ಇದನ್ನ ಬೆಳೆಸ್ಬೇಕು. ಹೌದು. ಓಕೆ, ಸೊ ಈಗ ಅಶ್ವಗಂಧದಿಂದ ಬರೀ ಸ್ಟ್ರೆಸ್ ರಿಲೀಫ್ ಅಷ್ಟೇ ಅಲ್ಲದೆ ಬೇರೆ ಏನೆಲ್ಲ ಉಪಯೋಗಗಳಿದೆ? ಓಕೆ, ಅಶ್ವಗಂಧ ನಾವು ರಸಾಯನ ತರ ಹೇಳಿದ್ನಲ್ಲ, ಅದು ಎಫೆಕ್ಟ್ ಆಗುತ್ತೆ. ಆಮೇಲೆ ಗರ್ಭ ಧಾರಣೆ ಮಾಡಕ್ಕೆ, ಹಂಗಂದ್ರೆ ಕನ್ಸೆಪ್ಷನ್ ಆರ್ ಕನ್ಸೀವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ಕೆಲವ್ರದ್ದು ಸ್ಪರ್ಮ್ ಕೌಂಟ್ ಕಮ್ಮಿ ಇದೆ ಅಂದ್ರೂ ಇದು ಇನ್ಕ್ರೀಸ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ಬೇಸಿಕಲಿ ಇದು ಅಶ್ವಗಂಧ ಅಂತ ಹೇಳ್ತೀವಲ್ಲ, ಇದನ್ನ ಪುತ್ರದ ಅಂತಾನು ಹೇಳ್ತಾರೆ. ಯಾಕಂದ್ರೆ ಇಟ್ ಪ್ರೊವೈಡ್ಸ್ ಅ ಪ್ರೋಜನಿ, ಹಂಗಂದ್ರೆ ಇದು ಒಂದು ಮಗು ಇಲ್ಲಾಂದ್ರೆ ಗರ್ಭಧಾರಣಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಇದು ತಗೊಂಡಾಗ ಕಾಮರೂಪಿಣಿ ಅಂತಾನು ಹೇಳ್ತಾರೆ, ಕಾಂತಿನಾನು ಇನ್ಕ್ರೀಸ್ ಮಾಡುತ್ತೆ. ಸೊ ಇದೆಲ್ಲಾನು ಬೆನಿಫಿಟ್ಸ್ ಇದೆ. ಓಕೆ, ಈಗ ಅಗೇನ್ ಕಮಿಂಗ್ ಬ್ಯಾಕ್ ಟು ಸ್ಟ್ರೆಸ್, ನಮ್ಮ ರೊಟೀನ್ ಹೆಂಗೆ, ಒಂದು ಸಿಂಪಲ್ ರೊಟೀನ್ ಅಂತ ಸಜೆಸ್ಟ್ ಮಾಡಿದ್ರೆ ಏನ್ ಮಾಡ್ಬೋದು, ಅಥವಾ ಟ್ರೀಟ್ಮೆಂಟ್ ಅಂತ ಬಂದ್ರೆ ಯಾವ ಹರ್ಬ್ಸ್ ಅಶ್ವಗಂಧದ ಜೊತೆಗೆ ತಗೊಂಬೋದು ಅಂತ. ಸೊ ಇವಾಗ ರೂಟೀನ್ ಅಲ್ಲಿ ಬೆಳಿಗ್ಗೆ ಬೇಗ ಎದೊಳಿ, ಸನ್ ರೈಸ್ ಗಿಂತ ಮುಂಚೆ, ಸೊ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ, ಅದು ಬೇಗ ಎದೊಳಿದ್ರೆ ಬೆಟರ್. ಯಾಕಂದ್ರೆ ಅಲ್ಲಿ ಪ್ರಾಕೃತ ವಾತದೋಷ ಜಾಸ್ತಿ ಇರುತ್ತೆ. ಸೊ ನೀವು ಓದ್ಬೇಕು ಇಲ್ಲಾಂದ್ರೆ ನಿಮ್ಗೆ ಕೆಲಸ ಏನಾದ್ರು ಪೆಂಡಿಂಗ್ ಇದೆ, ಅದು ಬೇಗ ಆಗುತ್ತೆ. ನೀವು ನೋಟಿಸು ಮಾಡಿರ್ಬೋದು, ಬೆಳಿಗ್ಗೆ ಓದಿದಾಗ ಮೈಂಡ್ ಬೇಗ ಅದನ್ನ ಗ್ರಾಸ್ ಮಾಡುತ್ತೆ, ಬಿಕಾಸ್ ಅದು ವಾತದೋಷ ಅವಾಗ ಜಾಸ್ತಿ ಇರುತ್ತೆ. ಸೊ ಅದು ಹೆಲ್ಪ್ ಮಾಡ್ಬೋದು. ಸೊ ಇವಾಗ ಅಶ್ವಗಂಧ ನಾವು ಡಯಾಬಿಟಿಸ್ ಅವ್ರಿಗೂ ಕೊಡ್ತೀವಿ, ಯಾರದ್ರಲ್ಲಿ ಧಾತು ಕ್ಷಯ ಆಗಿದೆ, ಹಂಗಂದ್ರೆ ಅಷ್ಟೊಂದು ಬಲ ಇಲ್ಲ, ಅವ್ರಿಗೆ ಅಶ್ವಗಂಧ ಕೊಡ್ತೀವಿ. ನೀವು ನೋಟಿಸ್ ಮಾಡಿರ್ಬೋದು, ನಿಮ್ಮ ಆಯುರ್ವೇದ ಡಾಕ್ಟರ್ಸ್ ಕೊಡ್ತಾರೆ ಅಂತ. ಇದು ನಾವು ಕೊಡಂಗಿಲ್ಲ ಯಾವಾಗ ನಾವು ತುಂಬಾ ಫ್ಯಾಟ್ ಇರ್ತೀವಿ, ಅವ್ರಿಗೆ ಒಬೇಸ್ ಇರೋಂಥದ್ದು, ಅವ್ರಿಗೆ ಇದು ಯಾರು ದಪ್ಪ ಇರ್ತಾರೆ ಅವ್ರಿಗೆ ಅಶ್ವಗಂಧ ಕೊಡಕ್ ಆಗೋದಿಲ್ಲ. ಯಾಕಂದ್ರೆ ಅದ್ರಲ್ಲಿ ಮೊದ್ಲೇ ಬ್ರಹ್ಮಣ, ಹಂಗಂದ್ರೆ ನರಿಷ್ಡ್ ಟಿಶ್ಯೂಸ್ ಇದೆ, ಅಂಗಾಂಶ ಎಲ್ಲ ಡೆವಲಪ್ ತುಂಬಾ ಜಾಸ್ತಿ ಆಗಿದೆ, ಅವ್ರಿಗೆ ಇದು ಅವಾಯ್ಡ್ ಮಾಡ್ತೀವಿ. ಸೊ ಇದರ ಜೊತೆ ಗರ್ಭಧಾರಣೆಗೂ ಕೂಡ ಗರ್ಭಧಾರಣೆ ಮಾಡಕ್ಕಿಂತ ಮುಂಚೆ, ಮೊದಲು ಕನ್ಸೀವ್ ಮಾಡಕ್ಕಿಂತ ಮುಂಚೆ ನಮ್ಮ ಆಯುರ್ವೇದದಲ್ಲಿ ಷೋಡಶ ಸಂಸ್ಕಾರ ಅಂತ ಹೇಳಿದ್ದಾರೆ, 16 ಸಂಸ್ಕಾರ ಅಡ್ವೈಸ್ ಮಾಡಿದ್ದಾರೆ. ಅದರಲ್ಲಿ ಒಂದು ಗರ್ಭದಾನ ಸಂಸ್ಕಾರ ಅಂತ. ಗರ್ಭಧಾರಣ ಮಾಡಕ್ಕಿಂತ ಮುಂಚೆ ಮ್ಯಾರಿಡ್ ಕಪಲ್ಸ್ ಯಾರಿರ್ತಾರೆ, ಯಾರಿಗೆ ಒಂದು ಬೇಬಿ ಬೇಕು, ಅವರು ಒಂದು ಯಜ್ಞ ಮಾಡ್ಬೋದು, ಇಲ್ಲಾಂದ್ರೆ ನಿಮ್ಮ ಇಷ್ಟ ದೇವತೆ ಯಾರಿರ್ತಾರೆ ಅವ್ರನ್ನ ಪ್ರೇ ಮಾಡಿ ಶೋಧನ ಮಾಡಿಸ್ಕೊಬೇಕು. ಶೋಧನ ಅಂದ್ರೆ ವಮನ ವಿರೇಚನ, ಇಲ್ಲಾಂದ್ರೆ ಬಸ್ತಿನೂ ಮಾಡಿಸ್ಕೊಬಹುದು. ಇದ್ ಮಾಡಿಸ್ಕೊಂಡ ಮೇಲೆ ಅವರು ಸಂಭೋಗ ಮಾಡಿದಾಗ ಅವ್ರಿಗೆ ಒಳ್ಳೆ ಪ್ರೋಜನಿ ಆಗುತ್ತೆ ಅಂತ ಹೇಳಿದ್ದಾರೆ. ಅವಾಗ ಅಶ್ವಗಂಧನ ಬಳಸ್ಬೋದು ನಿಮ್ಮ 8-9 ತಿಂಗಳಲ್ಲಿ. ಆಮೇಲೆ ಬಸ್ತಿಯಲ್ಲೂ ಅಶ್ವಗಂಧನ ಆ್ಯಡ್ ಮಾಡ್ತೀವಿ ನಾವು ಆಸ್ ಅನ್ ಇಂಗ್ರೀಡಿಯಂಟ್, ಯಾಕಂದ್ರೆ ಇದು ಶುಕ್ರಲ ಕೂಡ, ಶುಕ್ರನ ಇನ್ಕ್ರೀಸ್ ಮಾಡುತ್ತೆ. ಆಮೇಲೆ ಓಜಸ್ ಅಂತ ಹೇಳ್ತೀವಿ, ಒಂದು ಕಾನ್ಸೆಪ್ಟ್ ಇದೆ ಆಯುರ್ವೇದದಲ್ಲಿ, ಅದು ಎಲ್ಲ ಧಾತುದು ಸಾರ ಅಂಶ ಅಂತ ಹೇಳ್ತೀವಿ, ಅದು ನಮ್ಮ ಬಾಡಿಯಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಅದು ನಮ್ಗೆ ಬಲ ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಅದು ಓಜಸ್ನಾನು ಇದು ಅಶ್ವಗಂಧ ಕಾಪಾಡುತ್ತೆ ಅಂತ ಹೇಳ್ತೀವಿ. ಸೊ ಇದು ರಕ್ತ ಒತ್ತಡ ಅಲ್ಲೂ ಯೂಸ್ ಮಾಡ್ಬೋದು, ಯಾರು ತುಂಬಾ ಒಬೇಸ್ ಇಲ್ಲ ಅವ್ರಿಗೆ. ಆಮೇಲೆ ಮಲ್ಗಕ್ಕಿಂತ ಮುಂಚೆನೂ ಅಶ್ವಗಂಧನ ಬಳಸ್ಬೋದು. ಹೇಗ್ ಬಳಸ್ತೀರಾ ಅಂದ್ರೆ, ನಿಮ್ಮ ಡೈಜೆಷನ್ ಕೆಪಾಸಿಟಿ ಪ್ರಕಾರ ಊಟ ಆದ್ಮೇಲೆ ಚಿಕ್ಕ ಗ್ಲಾಸು ಬೆಚ್ಚಗಿರೋ ಹಾಲಲ್ಲಿ ನೀವು ಟ್ಯಾಬ್ಲೆಟ್ ಮೂಲಕನೂ ಇದನ್ನ ಬಳಸ್ಬೋದು. 1 ವಾರ ಮಿನಿಮಮ್ ಮಾಡಬೇಕು, ಅವಾಗ ಪ್ರಾಪರ್ ಬೆನಿಫಿಟ್ನ ಕೊಡ್ತದೆ. ಆಮೇಲೆ ನೀವು ಯೋಗ ಮಾಡ್ಬೋದು, ಅಭ್ಯಂಗ ಅಂತ ಹೇಳಿದ್ದೀನಿ, ಬಾಡಿ ಆಯಿಲ್ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡಿದಾಗ, ಎಸ್ಪೆಷಲಿ ವಿಂಟರ್ಸಲ್ಲಿ. ಸೊ ಯಾರಿಗೆ ತುಂಬ ಡ್ರೈ ಸ್ಕಿನ್ ಇದೆ, ಹಿಂಗೆ ಸ್ವಲ್ಪ ಬರೆ ಬಂದಾಗ, ತುಂಬ ವೈಟಿಶ್
ಥರ ಅನಿಸುತ್ತೆ, ಇಲ್ಲ ಅಂದರೆ ತುಂಬ ಡ್ರೈ ಸ್ಕಿನ್ ಇದೆ, ಕೆಲವ್ರಿಗೆ ಕಾಣಿಸುತ್ತೆ ಅದು ನೋಡಿದಾಗ, ಅದೆಲ್ಲ ಇದರಲ್ಲಿ ಕಮ್ಮಿ ಆಗ್ತಾ ಬರುತ್ತೆ. ನೀವು ಅಭ್ಯಂಗಮ್ ಆಚರೆ ನಿತ್ಯಂ ಅಂತ ಹೇಳಿದ್ದಾರೆ, ದಿನ ಯೂಸ್ ಮಾಡಿ ಅಭ್ಯಂಗನ. ಸೊ ಸೀಸನ್ ಪ್ರಕಾರ ನೀವು ಆಯಿಲ್ ಚೇಂಜ್ ಮಾಡ್ಬೋದು. ಸೊ ಇವಾಗ ಸಮ್ಮರ್ಸ್ ಅಂದರೆ ಕೋಕೋನಟ್ ಬೇಸ್ಡ್ ಮೆಡಿಕೇಟೆಡ್ ಆಯುರ್ವೇದ ಆಯಿಲ್ಸ್ನ ಬಳಸ್ಬೋದು. ವಿಂಟರ್ಸ್ ಅಂದರೆ ಸೆಸಮೆ ಆಯಿಲ್ ಅಂದರೆ ತಿಲ ತೈಲ ಅಂತ ಹೇಳ್ತೀವಿ, ಆ ಆಯುರ್ವೇದ ಆಯಿಲ್ಸ್ನ ಬಳಸ್ಬೋದು. ಆ ಥರ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಆಮೇಲೆ ಯೋಗ ಪ್ರಾಕ್ಟೀಸ್ ಮಾಡಿ, ಮೆಡಿಟೇಷನ್ ಮಸ್ಟ್. ಆಮೇಲೆ ಇವಾಗ ನಿದ್ದೆ ಬರ್ತಿಲ್ಲ, ನಿಮ್ಗೆ ನಿದ್ದೆ ಪ್ರಾಬ್ಲಮ್ ಇದೆ, ಹಂಗಂದ್ರೆ ರಾತ್ರಿ ಮಲ್ಗಕ್ಕಿಂತ ಮುಂಚೆ 1 hour ಸ್ಕ್ರೀನ್ ಟೈಮಿಂಗ್ ಬೇಡ, ಸೈಡಲ್ಲಿ ಇಟ್ಬಿಡಿ ಮೊಬೈಲ್, ಇಲ್ಲಾಂದ್ರೆ ರೂಮಿಂದ ಆಚೆ ಇಡಿ. ಆಮೇಲೆ ಮಲ್ಗಬೇಕಾದ್ರೆ 10 pages ನಿಮ್ಗೆ ಯಾವ ಬುಕ್ ಇಷ್ಟ ಅದು ಓದಿ. ಅದರಿಂದ ಎಲ್ಲ ನಿಮ್ಮ ಲೈಫ್ ಸ್ಟೈಲು ಇಂಪ್ರೂವ್ ಆಗುತ್ತೆ, ನಿಮ್ಮ ನಾಲೆಜು ಇಂಪ್ರೂವ್ ಆಗುತ್ತೆ. ಇಲ್ಲ ನಾನು ರಿಸರ್ಚ್ ಮಾಡ್ತಿಲ್ಲ, ನಾನು ಸೈಂಟಿಸ್ಟ್ ಅಲ್ಲ, ಮತ್ತೆ ನಾನು ಯಾಕೆ ಓದಬೇಕು, ನಿಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ಗೂ ನೀವು ಓದ್ಬೋದು. ಸೊ ಅವಾಗ ನಿದ್ದೆ ಆಟೋಮ್ಯಾಟಿಕ್ಲಿ ಆ್ಯಂಡ್ ಲೈಫ್ ಸ್ಟೈಲು ಇಂಪ್ರೂವ್ ಆಗುತ್ತೆ. ಓಕೆ, ಸೊ ಈಗಿನ ಒಂದು ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲಲ್ಲಿ ಎಷ್ಟು ನಮಗೆ ಪ್ರಾಬ್ಲಮ್ಸ್ ನಮಗೆ ಗೊತ್ತಿಲ್ದಂಗೆ ಶುರು ಆಗ್ತಾ ಇರುತ್ತೆ, ಒಂದಾದ್ಮೇಲೆ ಒಂದು ಅಥವಾ ಒಂದರಿಂದ ಒಂದು ಅನ್ನೋ ಥರನೇ ಆಗುತ್ತೆ. ಬಟ್ ನಮಗೆ ಒಂದು ಆಯುರ್ವೇದ ಗಿಫ್ಟ್ ಅಂತಾನೆ ಹೇಳ್ಬೋದು. ಎಲ್ಲದಕ್ಕೂ ಪರಿಹಾರ ಆಯುರ್ವೇದದಲ್ಲೇ ನಾವು ಕಂಡ್ಕೋಬಹುದು ಅನ್ನೋದನ್ನ ತುಂಬ ಸಿಂಪಲ್ ಆಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಸ್ಟ್ರೆಸ್ ಅನ್ನೋದು ಕೇವಲ ಮೆಂಟಲಿ ರಿಲೇಟೆಡ್ ಪ್ರಾಬ್ಲಮ್ ಆಗಿರೋದಿಲ್ಲ, ಫುಲ್ ಬಾಡಿ ಇಂಬ್ಯಾಲೆನ್ಸ್ ಇಂದನೂ ಕೂಡ ಇದು ಕ್ರಿಯೇಟ್ ಆಗುತ್ತೆ. ಹೀಗಾಗಿ ಸ್ಟ್ರೆಸ್ನ ಕೇವಲ ಮ್ಯಾನೇಜ್ ಮಾಡೋದಷ್ಟೇ ಅಲ್ಲದೆ ರೂಟ್ ಕಾಸ್ನ ಫಿಕ್ಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕೂಡ ಆಯುರ್ವೇದಿಕ್ ಸೊಲ್ಯೂಷನ್ನ ಹುಡುಕ್ತಾ ಇದ್ರೆ ಈ ಒಂದು ಬಿ ಬೆಟರ್ ಅಶ್ವಗಂಧ ಕ್ಯಾಪ್ಸೂಲ್ಸ್ನ ಯೂಸ್ ಮಾಡಬಹುದು. ಇದು NABL ಟೆಸ್ಟೆಡ್ ಆಗಿದ್ದು ಟಾಕ್ಸಿನ್ಸ್ ಹಾಗೂ ಸ್ಟೆರಾಯ್ಡ್ಸ್ ಮುಕ್ತವಾಗಿದೆ. ಇದರ ಬೆನಿಫಿಟ್ಸ್ ನೋಡೋದಾದ್ರೆ ಒಳ್ಳೆಯ ನಿದ್ರೆ ಹಾಗೂ ಮೂಡನ್ನು ಇಂಪ್ರೂವ್ ಮಾಡುತ್ತೆ, ಸ್ಟಾಮಿನಾ ಎನರ್ಜಿಯನ್ನು ಇಂಪ್ರೂವ್ ಮಾಡುತ್ತೆ, ಸ್ಟ್ರೆಸ್ನ ಕಮ್ಮಿ ಮಾಡಿ ರಿಲೀಫ್ ಮಾಡುತ್ತೆ, ಹಾಗೂ ಫೋಕಸ್ ಮತ್ತು ಕಾನ್ಫಿಡೆನ್ಸ್ನ ಬೆಟರ್ ಮಾಡುತ್ತೆ. ಹೀಗಾಗಿ ಆಯುರ್ವೇದವನ್ನು ಆಯ್ಕೆ ಮಾಡಿಕೊಂಡು ಒತ್ತಡ ರಹಿತ ಜೀವನ ಶೈಲಿಯನ್ನು ನಿಮ್ಮದಾಗಿಸ್ಕೊಳ್ಳಿ.